ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತುಂಬ ಉಪಯೋಗವಾಗುವಂತಹ ನಮಗೆ ಒಂದು ಮೆಡಿಷನಲ್ ಅಂತ ಹೇಳ್ಬೋದು, ಕೈಗೆಟುಕುವಂತಹದ್ದು, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ನಿಮಗೆ ಉಪಯೋಗ. ನಾನು ಯಾವುದೇ ಫೇಕ್ ವಿಡಿಯೋ ಮಾಡೋಕ್ಕಲ್ಲ, ಯಾಕಂದರೆ ಸಬ್ಸ್ಕ್ರೈಬ್ಗೋಸ್ಕರ ಲೈಕಿಗೋಸ್ಕರ ನಾನಂತೂ ಫೇಕ್ ವಿಡಿಯೋ ಮಾಡೋದಿಲ್ಲ ಫ್ರೆಂಡ್ಸ್. ಇರೋದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಪ್ಲೀಸ್ ಯಾರನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಬೇಕಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಮೊರಿಂಗಾ ಲೀವ್ಸು, ಏಕೆಂದರೆ ಇಂಗ್ಲೀಷ್ನಾಗ ಹಂಗೆ ಹೇಳ್ತಾರೆ ಬಿಡ್ರಿ. ನಾವು ಕನ್ನಡದಲ್ಲಿ ನುಗ್ಗೆ ಸೊಪ್ಪು, ಅಚ್ಚ ಕನ್ನಡದಲ್ಲಿ ನುಗ್ಗೆಕಾಯಿ ಸೊಪ್ಪು ಅಂತ, ನುಗ್ಗೆ ಸೊಪ್ಪಿನ ಎಲೆಯನ್ನು ಕಿತ್ಕೊಂಡು ಅಂದರೆ ತಂದುಬಿಟ್ಟು ಅದನ್ನು ಎಲ್ಲ ತರದು ನೆರಳಲ್ಲಿ ಒಣಗಿಸ್ಬಿಟ್ಟಿದ್ದೀನಿ. ಇದನ್ನು ನೆರಳಲ್ಲಿ ಒಣಗಿಸಿ ಇದನ್ನು ಪೌಡ್ರ್ ಮಾಡಬೇಕು ಫ್ರೆಂಡ್ಸ್. ಪೌಡ್ರ್ ಮಾಡಿ ಜರಡಿ ಮಾಡಿದರೆ ನಮಗೆ ನೈಸ್ ಪೌಡ್ರ್ ಬರುತ್ತೆ. ಅದ್ರ ಜೊತೆಗೆ ನಾವು ಇದನ್ನು ಇದು ಫ್ರೆಂಡ್ಸು, ಇದು ಅಗಸೆ ಸೊಪ್ಪು ಅಂತ ಎತ್ತರನಕ್ಕೆ ಬರುತ್ತೆ. ಇದು ಈ ಅಗಸೆ ಬೀಜ ಅಲ್ಲ, ಅಗಸೆ ಬೀಜ ಅಂತ ಮಾಡ್ತಾರಲ್ಲ ಅದಲ್ಲ, ಅಗಸೆ ಸೊಪ್ಪು ಅಂತ ನಾನು ಇದರಲ್ಲಿ ವಿಡಿಯೋ ಮೇಲೆ ಸ್ಕ್ರೀನ್ ಮೇಲೆ ಅದನ್ನು ತೋರಿಸ್ತೀನಿ ಪ್ಲ್ಯಾಂಟು, ನೀವು ಅದನ್ನು ಗೊತ್ತಾಗುತ್ತೆ ನಿಮಗೆ. ಇದನ್ನು ನುಗ್ಗೆ ಸೊಪ್ಪನ್ನು ನೆರಳಲ್ಲಿ ಒಣಗಿಸ್ಬಿಟ್ಟು ಸಮ ಪ್ರಮಾಣದಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಮಜ್ಜಿಗೆ ಒಳಗೆ ಹಾಕಿ ಕುಡಿದ್ರು, ಇಲ್ಲಾಂದರೆ ಬಿಸಿನೀರೊಳಗೆ ಹಾಕಿ ಆದರೂ ಕುಡಿಬೋದು. ಅದರಿಂದ ಆಗುವ ಲಾಭಗಳು ತುಂಬಾ ಇದ್ದಾವೆ ಫ್ರೆಂಡ್ಸು. ನಿಜವಾಗ್ಲೂ ಹೇಳ್ಬೇಕಂತಂದರೆ ಇದು ತುಂಬಾ ಒಳ್ಳೆಯದು. ಯಾಕಂದರೆ ಔಷಧಿ ಹೊಡೆಯೋದಿಲ್ಲ, ಮೆಡಿಷನಲ್, ಇದಕ್ಕೆ ಯಾವುದೇ ಕೆಮಿಕಲ್ ಹಾಕೋದಿಲ್ಲ, ಔಷಧಿನೂ ಹೊಡೆಯೋದಿಲ್ಲ ಇವಕ್ಕೆ. ಯಾಕಂದರೆ ಇದು ನ್ಯಾಚುರಲ್ ಆಗಿರೋವಂತಹ ಇದು. ಇದರಲ್ಲಿ ಕ್ಯಾಪ್ಸುಲ್ ಮಾರ್ತಾರೆ, ಮತ್ತು ಈ ಪೌಡ್ರನ್ನು ಮಾರ್ತಿದ್ದಾರೆ. 900 ರೂಪಾಯಿ kg, 1000 ರೂಪಾಯಿ kgವರೆಗೂ ಇದನ್ನು ಪೌಡ್ರನ್ನು ನೀವು ನೋಡ್ಬೋದು ಮಾರ್ತಿದ್ದಾರೆ. ಇದನ್ನೆಲ್ಲ ಇದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್. ಇದಕ್ಕೆ ಅಗಸೆ ಸೊಪ್ಪನ್ನು ಸೇರಿಸ್ಬೇಕು ಸಮ ಪ್ರಮಾಣದ. ಇದು ನುಗ್ಗೆ ಸೊಪ್ಪಿನ ಅಷ್ಟೇ ನಾನು ಹೇಳ್ತಿರೋದು. ಇದು ಮೂಳೆಗೆ ಸಂಬಂಧಪಟ್ಟಿದ್ದ ಆಗಿರ್ಬೋದು, ಹೇರ್ಗೂ ಕೂದಲಿಗೂ ನಾವು ತಿಂತಾ ಬಂದರೆ, ಮತ್ತು ಅಜೀರ್ಣ, ಅಸಿಡಿಟಿ, ಗ್ಯಾಸ್ಟ್ರಿಟಿಸು, ಮಲಬದ್ಧತೆ, ಕಾನ್ಸ್ಟಿಪೇಷನ್ ಏನಂತಾರೆ ಅದು ಎಲ್ಲದಕ್ಕೂ ನಿವಾರಣೆ ಆಗುತ್ತದೆ. ಮೂಳೆ ಗಟ್ಟಿ ಆಗುತ್ತೆ ನಮಗೆ ಇದು ಕ್ಯಾಲ್ಸಿಯಮ್ ಚೆನ್ನಾಗಿರುತ್ತೆ, ಐರನ್ನು ಕ್ಯಾಲ್ಸಿಯಮ್ಮು ಇದು ಹೇರಳವಾಗಿರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಈ ಥರ ನೆರಳಲ್ಲಿ ಒಣಗಿಸ್ಬಿಟ್ಟು ನಾವು ಸೊಪ್ಪನ್ನು ಸೇವಿಸ್ತಾ ಬರ್ಬೋದು. ಸೊಪ್ಪು ನಾವು ಪಲ್ಯ ಮಾಡಿ ತಿಂತೀವಲ್ಲ, ಬಸ್ಸಾಂಬಾರು ಎಲ್ಲ ಮಾಡ್ತಾರೆ, ಅದು ಹೂವು ಅನ್ನೋದು ತುಂಬಾ ಒಳ್ಳೆಯದು. ಕಾಯಿ ಎಲ್ಲದೂ ತಿಂತಾರೆ. ಇದ್ರ ಚಕ್ಕೆನೂ ಎಲ್ಲ ಜಜ್ಜಿ ಕಷಾಯ ಮಾಡ್ಕೊಂಡು ಕುರಿತಾರೆ. ಇನ್ನೊಂದು ಫ್ರೆಂಡ್ಸ್, ಅದು ಅಷ್ಟಾಯಿತು. ಇದು ಇದು ಏನಂತಂದರೆ, ನಾವು ಪೇರಲೆ ಎಲೆ, ಬಿಕ್ಕೆ ಎಲೆ ಅಂತೀವಿ, ಅದನ್ನು ಮತ್ತು ಇದು ನೇರಳೆ ಹಣ್ಣು, ಜಮ್ಮು ನೇರಳೆ ಹಣ್ಣು ಚಿಗುರಿದು. ಯಾಕೆ ಹೀಗೆ ಕರ್ಕರ್ಗಾಗಿದೆ ಅಂದರೆ, ಚಿಗುರು ಎಲೆ ಈ ಥರ ಒಣಗಿಸಿದ್ರೆ ಆ ಥರ ಆಗುತ್ತೆ. ಒಂದು ಸ್ವಲ್ಪ ದಪ್ಪ ಎಲೆ ಇದ್ದಿದ್ದೆ ಹಸಿರು ಇರುತ್ತೆ. ಚಿಗುರೆಲೆ ಮಾತ್ರ ಇದು ಚಿಗುರೆಲೆನೇ ಒಂಥರ ನೇರಳೆ ಕಲರ್ ಇರುತ್ತಲ್ಲ ಚಿಗುರೆಲೆನೇ, ಅದಕ್ಕೆ ಈ ಥರ ಕಪ್ಪು ಬಣ್ಣಕ್ಕೆ ಕಾಣಿಸುತ್ತೆ ನಿಮಗೆ. ಇದನ್ನು ಮತ್ತು ನಾವು ಪೇರಲೆ ಎಲೆ ಅವೆರಡನ್ನು ಸಮ ಪ್ರಮಾಣದಲ್ಲಿ ಇದನ್ನು ಅದೇನು ಮಾಡೋ ಚಿನ್ನ ಬೇಕು ಹಂಗೆ ಇಡಪ್ಪ, ಆಮೇಲೆ ಕೊಡ್ತೀನಿ, ಇಡಪ್ಪ, ಇಡು ಚಿನ್ನ, ಎದಳಪ್ಪ. ಸಾರಿ, ನಮ್ಮ ಮಗಳು ಅಡ್ಡ ಬಂದ್ಬಿಟ್ಲು ವಿಡಿಯೋ ಮಾಡುವಾಗ, ಕ್ಷಮಿಸಿ. ಇದು ಬಿಕ್ಕೆ ಎಲೆ ಮತ್ತು ಜಂಬು ನೇರಳೆ ಎಲೆ ಚಿಗುರು ಬಲ್ತಿರೋದು ಆಗಬಾರ್ದು ಫ್ರೆಂಡ್ಸು. ಇದು ಮಾವಿನ ಎಲೆ ಚಿಗುರು ಆಗ್ಬೋದು ಇದಕ್ಕೆ. ನಾನು ಹೇಳ್ತಿರೋದು ಬಿಕ್ಕೆ ಎಲೆ ಚಿಗುರು ಇರುತ್ತಲ್ಲ, ಕುಡಿ ಅದನ್ನು ಕಿತ್ಕೊಬೇಕು. ಇದು ಜಂಬು ನೇರಳೆ ಎಣ್ಣೆದು ಅಷ್ಟೇ, ಅದು ಕುಡಿ ಇರುತ್ತಲ್ಲ ಅದನ್ನು ತೊಗೊಳ್ಬೇಕು. ಅದನ್ನು ಎಲ್ಲ ಸಮ ಪ್ರಮಾಣದಲ್ಲಿ ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿ ನೀವು ಟೀ ಕಾಸೋತೀವಲ್ಲ ಅದರೊಳಗೆ ಇದನ್ನು ಮಾಡಿರಿ. ಟೀ ಕಾಸ್ತೀವಲ್ಲ ಅದರೊಳಗೆ ಇದನ್ನು ಹಾಕಿ, ಒಂದು ಸ್ಪೂನ್ ಹಾಕಿ ನಾವು ಮಾಮೂಲು ಟೀ ಸೊಪ್ಪು ಹೆಂಗೆ ಮಾಡ್ತೀವೋ ಆ ರೀತಿ ಮಾಡಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂದರೆ ಶುಗರು, BP ಇರೋರಿಗೆಲ್ಲ ಕಂಟ್ರೋಲ್ ಆಗ್ತಿರ್ತೈತಿ. ಅದು ಶುಗರು, BP ಇರೋರು ಟೀ ಸೊಪ್ಪಾಗಲಿ ಕಾಫಿ ಪುಡಿ ಆಗಲಿ ಸೇವನೆ ಮಾಡಲೇಬಾರ್ದು.
ಮಾಡಲೇಬಾರ್ದು, ಸಕ್ಕರೆ ಅಂತೂ ಉಪಯೋಗಿಸ್ಲೇಬಾರ್ದು. ಇದು ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಕಪ್ಪು ಬೆಲ್ಲ, ಆದಷ್ಟು ಮಟ್ಟಿಗೆ ನಾವು ಅದನ್ನೇ ಬಿಳಿ ಬೆಲ್ಲ ಉಪಯೋಗಿಸ್ಬಾರ್ದು. ಆದಷ್ಟು ಮಟ್ಟಿಗೆ ಇದನ್ನು ಟೀನ ಡಿಕಾಕ್ಷನ್ ಮಾಡಿಕೊಂಡು ಆಮೇಲೆ ಹಾಲು ಕಾಯಿಸ್ಬಿಟ್ಟು ಹಾಕಿದರೆ ನಮಗೆ ಟೀ ಹೇಗೆ ಕುಡಿತೀವೋ, ಟೀ ಚಟ ಇರೋರು ಮತ್ತು ಶುಗರು ಬಿ ಪಿ ಇರೋರು ಟೀಗೆ ಬಿಡ್ರಿ ಅಂದರೆ ಬಿಡೋದಿಲ್ಲ. ಅದಕ್ಕೋಸ್ಕರ ಇದು ತುಂಬಾ ಒಳ್ಳೆಯದು ಟೀ, ಶುಗರು ಬಿ ಪಿ ಇರೋರಿಗೆ. ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡು ಕುಡೀರಂತ ಹೇಳಿದ್ದೀನಿ. ನೀವು ಟೆಸ್ಟ್ ಮಾಡ್ಬೋದು ಫ್ರೆಂಡ್ಸ್. ಇದು ಬಿ ಪಿ ಶುಗರ್ ಇರೋರಿಗೆ ಎಷ್ಟು ಸತಿನಾದರೂ ಕುಡಿದ್ರೂ ಏನೂ ಆಗೋದಿಲ್ಲ. ಓಕೆನಾ? ಇದು ಈ ರೀತಿ ಮಾಡಬೇಕು. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪೌಡ್ರ್ ಮಾಡಿ, ಫೈನ್ ಪೌಡ್ರ್ ಮಾಡಿ ತೋರಿಸ್ತೀನಿ. ಓಕೆನಾ?